ಬಂದ್ಬಿಟ್ಟು ಸಿಲ್ವರ್ ಬೈ ಮಾಡಿದೆ, ನೆಗೆಟಿವಲ್ಲಿದೆ -5%. ಇದು ಎಮ್ ಟಿ ಎಫ್ 900 ಅಂದರೆ ಎಕ್ಸಾಂಪಲ್ ನೀನು ಇವಾಗ 900 ಕ್ವಾಂಟಿಟಿನ ಬೈ ಮಾಡಲಿಕ್ಕೆ 1,86,000 ಕೊಡಬೇಕು. ಎಮ್ ಟಿ ಎಫ್ ಅಂದರೆ ಮಾರ್ಜಿನ್ ಟ್ರೇಡ್ ಫಂಡ್ ಅಂತ. ಇದಕ್ಕೆ ಹೋದರೆ ನಿಮಗೆ 73,000 ನೀವು ಕೊಟ್ಟರೆ ಸಾಕು. ಬ್ಯಾಲೆನ್ಸ್ ಅಮೌಂಟ್ ಅವ್ರು ಕೊಡ್ತಾರೆ. ಅವೈಲಬಲ್ ಚಾರ್ಜಸ್ ಇಷ್ಟಿದೆ, ಒನ್ ಬೈಯಿಂಗ್ ಸೆಲ್ಲಿಂಗ್ಗೆ ಚಾರ್ಜಸ್ಸು 0.04% ಟ್ಯಾಕ್ಸ್ ಕಟ್ಟಬೇಕು. ಎವ್ರಿ ಟ್ಯಾಕ್ಸ್ ಅಂತೀನಿ, ಇಂಟ್ರೆಸ್ಟ್ ಎವ್ರಿ ಡೇ ಕಟ್ಟಬೇಕು. ಓಕೆ, ಎಷ್ಟು 365 ಡೇಸ್ ಹೋಲ್ಡ್ ಮಾಡಿದರೆ 14.5% ಏನೋ ಬರುತ್ತೆ ಇದು. ಸೊ ಬ್ಯಾಕ್ 1 ವೀಕಿಂದ ಮಾರ್ಕೆಟ್ ಬೀಳುತ್ತೆ ಅನ್ನೋದು ನಂದು ವಿಷುವಲ್ ಇತ್ತು. ಸೊ ನಾನು ಪಿ ಇ ಸೆಟಪ್ಪಲ್ಲೇ ನೋಡ್ತಾ ಇದ್ದೆ. ಮಿಸ್ಟೇಕ್ಸ್ ಮಾಡಿದ್ದೀನಿ, ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಇದು 74,000 ಇದೆ. ಇದು ಬಂದುಬಿಟ್ಟು ನಾನು ವಿಡ್ರಾ ಮಾಡ್ತೀನಿ ಮಂಡೇ. ನನಗೊಂದು ಕಮಿಟ್ಮೆಂಟು 70,000 ಇದೆ. 4,000 ಬಿಟ್ಟು ಮಿಕ್ಕಿದೆಲ್ಲ ವಿಡ್ರಾ ಮಾಡ್ತೀನಿ. ಸೊ ಓಕೆ, ಭರತ್ ಅಂತ ಒಬ್ರು ಇದ್ದಾರೆ, ಅವ್ರು ನನಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ದುಡ್ಡನ್ನ ನಾನು ಉಡಾಯಿಸ್ತಾ ಇದ್ದೀನಿ ಮತ್ತು ಟ್ರೇಡ್ ಮಾಡ್ತಾಯಿದ್ದೀನಿ. ಓಕೆ, ಏನು ಮಾಡೋಕ್ಕಲ್ಲ. ಪರ್ಫಾರ್ಮೆನ್ಸ್ ನೋಡಿ ಕಿತ್ಕೊಂಡು ಹೋಗ್ತಾಯಿದೆ. ಜೀ 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 ಯಪ್ಪ. ಇದನ್ನು ತೋರಿಸೋಣ, ಹಳೇದು ನಿಮಗೆ ಲೇಟಾಗಿ ತೋರಿಸ್ತೀನಿ. ಈ ಮಂತ್ ನಂದು ಲಾಸ್ ಆಗಿರೋದು ತೋರಿಸ್ತೀನಿ. ಓಕೆ, 47,000 48,000 ಈಕ್ವಿಟಿಲಿ ಬುಕ್ ಮಾಡ್ಕೊಂಡಿರೋದು ಇಲ್ಲೇ ಇದೆ ನೋಡಿ, ಬುಕ್ ಮಾಡ್ಕೊಂಡಿರೋದು. ಸೊ ಬಿ ಡಿ ಎಲ್ ಬೈ ಮಾಡಿದ್ದೆ, 3,000 ಬುಕ್ ಮಾಡ್ಕೊಂಡಿದ್ದೀನಿ, 3%. ಕೆ ಪಿ ಗ್ರೀನರ್ಜಿ ಹ್ಯೂಜ್ ಹೋಲ್ಡ್ ಮಾಡಿದ್ದೆ, 6% ನಾನು ಬುಕ್ ಮಾಡಿಕೊಂಡೆ, ಕಮ್ಮಿ ಲಾಟು 42,000. ಎಲ್ಲ ಎಮ್ ಟಿ ಎಫ್. ಎಮ್ ಆರ್ ಪಿ ಎಲ್ ಬೈ ಮಾಡಿದ್ದೆ, ಪ್ರಾಫಿಟ್ ಬಂದಿದೆ. ಇದು ಆ್ಯಕ್ಚುಲಿ ಗುಡ್ ಸ್ಟಾಕ್. ಓಕೆ, ನಾನು ಹೋಲ್ಡ್ ಮಾಡಿ ಎಲೆಕ್ಟ್ರಿಕ್ಕು ಬೈ ಮಾಡಿದ್ದಿತ್ತು ಹ್ಯೂಜ್ ಪೀಕಲ್ಲಿ, ನನ್ನ ಕೈಲಿ ಹೋಲ್ಡ್ ಮಾಡೋಕ್ಕಾಗಿಲ್ಲ, ನಾನು ಬುಕ್ ಮಾಡಿಕೊಂಡೆ. ಟಾಟಾ ಕೆಮಿಕಲ್ಲು ಅಷ್ಟೇ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇತ್ತು, ಅದನ್ನು ಕೂಡ ನಾನು ಬುಕ್ ಮಾಡಿಕೊಂಡೆ. ಟಾಟಾ ಎಲೆಕ್ಸಿ ಇದೆಯಲ್ಲ, ಪೀಕ್ ಒಂದು ಜೊತೆ 4% ಟಾಪಲ್ಲೋಯ್ತು. ಸೊ ಅವಾಗ ನಾನು ಎಮ್ ಟಿ ಎಫ್ ಆ್ಯಡ್ ಮಾಡಿದೆ. ಬರ್ತಾ ಆ್ಯಡ್ ಮಾಡಿಕೊಂಡೇ ಬಂದೆ. ಅದು ಬಂದುಬಿಟ್ಟು ಹ್ಯೂಜ್ ಲಾಸಲ್ಲಿತ್ತು. ನನ್ನ ಕೈಲಿ ಎಮ್ ಟಿ ಎಫಲ್ಲಿ ಏನಂದರೆ ಈ ಲಾಸ್ ಇರುತ್ತಲ್ಲ, ಇದನ್ನು ಹೋಲ್ಡ್ ಮಾಡಬೇಕು ನಾವು. ಸೊ ಫಾರ್ ಎಕ್ಸಾಂಪಲ್ 9,000 ಲಾಸಲ್ಲಿದೆ, 9,000 ನಮ್ಮ ಪೋರ್ಟ್ಫೋಲಿಯೋಲಿ ಇರಬೇಕು, ಇಲ್ಲಾಂದರೆ ಅದು ಸ್ಕ್ವೇರ್ ಆಫ್ ಆಗಿಬಿಡುತ್ತೆ. ಬುಕ್ ಮಾಡಿಕೊಂಡೆ. ಝೀಲ್ ಇದು ಆ್ಯಕ್ಚುಲಿ ಗುಡ್ಡು. ಫಿಫಾ ವರ್ಲ್ಡ್ ಕಪ್ ಫೈನಲ್ ಬರ್ತಾರೆ, ಅದರಿಂದ ಬೈ ಮಾಡಿದೆ. ಫಿಯರ್ ಆಫ್ ಎಕ್ಸಿಟಲ್ಲಿ ನಾನು ಇದನ್ನು ಫೋಮಲ್ಲಿ ಎಕ್ಸಿಟ್ ಆದೆ. ಇದು ನನ್ನ ಒಂದು ಕಂಡೀಷನ್. 48,000. ಓಕೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಭಯ ಆಗುತ್ತೆ ನಾನು ಲಾಸ್ ನೋಡೋಕ್ಕೇ. 1.7 lakh 7K ಚಾರ್ಜಸ್. ಹ್ಯೂಜ್ ಕ್ವಾಂಟಿಟಿಲಿ ನಾನು ಆಟಾಡಿರೋ ಅಂಥದ್ದು. 46,000 ಬೈ ಮಾಡಿದ್ದೀನಿ. ಹ್ಯೂಜ್ ಲಾಸ್ ಆಗಿದೆ. 31,000. ಇದು ಅಷ್ಟೇ 23,000. ಆಮೇಲೆ ಇದು ಅಷ್ಟೇ ಹ್ಯೂಜ್ ಲಾಟು, 1,000 rupees ಪರವಾಗಿಲ್ಲ. ಸಿಲಿ 600, 3,000, 14,000, 3,000, 15,000, 16,000. ಸೆನ್ಸೆಕ್ಸ್ ಇದು ಎಕ್ಸ್ಪೈರಿ ದಿನ. ಈ 16,000 ದಿನ ನಂದು 80K ಲಾಸ್ ಆಗಿತ್ತು. ಯಾವುದೋ ಒಂದು ಲಾಟ್ ಹ್ಯೂಜ್ ಕ್ವಾಂಟಿಟಿ ನೋಡಿ, 10,000 ಕ್ವಾಂಟಿಟಿ ಬೈ ಮಾಡಿದ್ದೀನಿ, ಹತ್ತತ್ರ 2 lakhವರೆಗೂ. ಸೊ ಇದರಲ್ಲಿ ಒಂದು 60K ಮ್ಯಾಟರ್ ಆಫ್ ಎಕ್ಸ್ಪೈರಿ ಡೇಟಲ್ಲಿ ರಿಕವರಿ ಆಯಿತು. ಜಸ್ಟ್ ದಿಸ್ ಮಂತ್ 1.7 lakh. ಓಕೆ, ಪ್ಲಸ್ ಕಮಾಡಿಟಿಗೆ ಬರ್ತೀನಿ ರೀ. ಎಂತೆಂಥ ಮಿಸ್ಟೇಕ್ಸ್ ನನಗೆ ಬೇಜಾರಾಗುತ್ತೆ. 38,000 ಕ್ರೂಡಲ್ಲಿ. ಈ ವಾರ್ ಸ್ಟಾರ್ಟ್ ಆಯಿತು, ಇವಾಗ ರೀಸೆಂಟಾಗಿ ವಾರ್ ಸ್ಟಾರ್ಟ್ ಆಯಿತು. ಬೈ ಮಾಡಿದೆ, ಹೋಗುತ್ತೆ ಅಂತ, ಅದು ಪುಲ್ ಬ್ಯಾಕ್ ಆಗೋಯ್ತು. ನಾನು ಫ್ರೈಡೇ ತೊಗೊಂಡಿತ್ತು. ಮಂಡೇಯಿಂದ ಇಲ್ಲಿವರೆಗೂ ಹೋಲ್ಡ್ ಮಾಡಿದ್ದಿದ್ರೆ 70K ಪ್ರಾಫಿಟ್ ಬಂದಿರೋದು, 70,000. ಬಟ್ ಏನು ಮಾಡ್ತೀರಾ, ಒಂದು ವಾರ ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ. ಲಾಸ್ ಈಸ್ ಲಾಸ್. ನೋಡಿ, ಇವಾಗ ನಾನು ಫ್ರೈಡೇ ತೊಗೊಂಡಿತ್ತು, ಫ್ರೈಡೇ ನಾನು ಬುಕ್ ಮಾಡಿಕೊಂಡೆ. ಇದು ಬಂದ್ಬಿಟ್ಟು ಫ್ರೈಡೇ ಬರುತ್ತೆ. ಸೊ 10th ಜುಲೈ ಬುಕ್ ಮಾಡಿಕೊಂಡೆ. 6th 7th 8th 9th 10th. ಸೊ 10th ಜುಲೈ ನಾನು ಎಕ್ಸಿಟ್ ಆಗಿತ್ತು. ನೀವು ಇಲ್ಲಿ ನೋಡ್ಬೋದು ಏನಿದೆ. 10th ಜುಲೈ 9th ಜುಲೈ 9th ಜುಲೈಲಿ ನಾನು 11K. 10th ಜುಲೈ 26,000 ಅಂದರೆ ಇದು ಬಂದುಬಿಟ್ಟು ಹ್ಯೂಜ್ ಲಾಟ್ ಬೈ ಮಾಡಿದ್ದೀನಿ. 500 ಕ್ವಾಂಟಿಟಿ ಬೈ ಮಾಡಿ ಸೆಲ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ನೋಡಿ ಎಲ್ಲಿ ಹೋಗಿದೆ ಅಂತ, 9% ಹೋಗಿದೆ. ಬಿಕಾಸ್ ಆಫ್ ಹ್ಯೂಜ್ ಟೈಮ್ ಡಿಕೆ ಆಗುತ್ತೆ, ಲಾಸ್ ಆಗುತ್ತೆ, ಆ ಥರ ಮೆಂಟಾಲಿಟಿಯಿಂದ ವೇಸ್ಟ್ ಮಾಡಿಬಿಟ್ಟೆ. 15 ಟೋಟಲ್ಲು 16% ಹೋಗಿದೆ. ಅಟ್ಲೀಸ್ಟ್ ನಾನೊಂದು 10% ತೊಗೊತೀನಿ ಅಂದರೂ ಹ್ಯೂಜ್ ಪ್ರಾಫಿಟ್ ಬಂದಿರೋದು. ಅಟ್ಲೀಸ್ಟ್ ಒಂದು 50,000 ರೂಪಾಯಿ ಮೇಲಾದರೂ ಬಂದಿರೋದು. ಈ ಲಾಸ್ ಎಲ್ಲ ರಿಕವರಿ ಆಗಿ ಏನು ಮಾಡೋಕ್ಕಾಗಲ್ಲ. ಇದೆ 39,000. ಓವರಾಲ್ 2,02,000
260 ನಾನು ಲಾಸ್ ಆಗಿದ್ದೀನಿ ಜಸ್ಟ್ ದಿಸ್ ಮಂತ್. ಓಕೆ, ಇದು ನನ್ನ ಲಾಸ್ ಪೋರ್ಟ್ಫೋಲಿಯೋ. ಸೊ ನನ್ನ ಸಜೆಷನ್ನು ಮಾರ್ಕೆಟ್ಗೆ ಬರಬೇಡಿ. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಮಾರ್ಕೆಟಲ್ಲಿ ಯಾವ ಥರ ಮಿಸ್ಟೇಕ್ಸ್ ಆಗುತ್ತೆ ಅಂತ. ನಾನು ಇಷ್ಟು ಲಾಸ್ ಅಂದರೆ 2,57,000 ಲಾಸ್ ಆಗಿರೋಂಥದ್ದು ಜಸ್ಟ್ ವಾರಲ್ಲಿ ಆಪ್ಷನ್ ಸ್ಟಾಕ್ಸು ಯೂಜ್ ಕ್ವಾಂಟಿಟಿ ಮಾಡಿದೆ. ಅಂದರೆ ಯೂಜ್ ಕ್ವಾಂಟಿಟಿ ಏನಕ್ಕೆ ಹಾಕಿದೆ ಅಂದರೆ ಡ್ಯೂ ಟು ವಾರ್ ನ್ಯೂಸಲ್ಲಿ ನನ್ನ ಕಡೆಗೆ ಹೋದರೆ ಯೂಜ್ ಪ್ರಾಫಿಟ್ ಬರುತ್ತೆ ಅಂತ. ಯೂಜ್ ಅಂದರೆ ಅಟ್ಲೀಸ್ಟ್ 2,57,000 ಹೋಗಿದೆ ಅಂದರೆ ನಮಗೊಂದು ಏನಿಲ್ಲ ಅಂದರೂ 5,00,000 5 lakh ಮಿನಿಮಮ್ ಬರೋ ಅಂಥದ್ದು. ನಾನು ತೊಗೊಂಡಿರೋ ಅಷ್ಟು ಟ್ರೇಡಲ್ಲಿ ಒಂದು ಟ್ರೇಡ್ ನಾನು ಅಂದ್ಕೊಂಡಂಗೆ ಪ್ರಾಫಿಟ್ ಆಗಿದ್ರು ಸಾಕಾಗಿತ್ತು. ನಾನು ತೊಗೊಂಡಿರೋ ಅಷ್ಟು ಲಾಸು. ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ, ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ, ಕೆಲವೊಂದು ಅಂತಲ್ಲ. ಸೊ ಇದೊಂದು ದೊಡ್ಡ ಗ್ಯಾಪು ನನಗೆ. ನಾನಿರೋ ಕಮಿಟ್ಮೆಂಟ್ ತೋರಿಸ್ತೀನಿ. ನಾನಿರೋ ಕಮಿಟ್ಮೆಂಟ್ ಬಂದುಬಿಟ್ಟು ಸ್ವಲ್ಪ ಯಾರು ವಿಡಿಯೋ ನೋಡ್ತಾರೋ ಏನು ಕತೆನೋ ದೇವರಾಣೆ ಗೊತ್ತಿಲ್ಲ, ಮ್ಯಾಟ್ರ್ ಅದಲ್ಲ. ಎಲ್ಲ ಕಮಿಟ್ಮೆಂಟ್ ಬರ್ದಿಕೊಂಡಿದ್ದೀನಿ. ಮಿಡಲ್ ಕ್ಲಾಸ್ ಲೈಫಲ್ಲಿ ಒಂದು ಓವರ್ಕಮ್ ಮಾಡಿಬಿಡೋಣ, ಏನಿದೆ ಟ್ರಾನ್ಸ್ಪರೆನ್ಸಲ್ಲಿ ಅಂತ ನಂದೊಂದು ಮೆಂಟಾಲಿಟಿ. ಗೆದ್ದರೆ ಗೆದ್ವಿ ಗುರು, ಗೆದ್ದಿಲ್ಲ ಅಂದರೆ ಪರವಾಗಿಲ್ಲ, ಪಾಠ ಕಲ್ತ್ವಿ ಅಂತ. ಒಂದು ಎಲ್ಲ ಬಚ್ಚಿಕೊಂಡು ಹೋಗೋದಕ್ಕೆ ಏನು ಮಾಡ್ತೀರ, ಸತ್ಯ ಅಲ್ವಾ, ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಲಾಸ್ ಆಗಿದೆ, ಸತ್ಯ ಅಕ್ಸೆಪ್ಟ್ ಮಾಡ್ಕೊಬೇಕು. ಮತ್ತು ಅದನ್ನು ನಾನು ಟ್ರೇಡಿಂಗಲ್ಲಿ ವಾಪಸ್ ತೊಗೊತೀನ, ಇಲ್ಲ ಕಲ್ತ್ಕೊಂಡು ಬರ್ತೀನ. ಇವಾಗ ಏನಾದರೂ ಹೊಡೆತ ಬಿದ್ದ ತಕ್ಷಣ ನಾವು ಅದನ್ನು ಹೆದರ್ಕೊಂಡು ಬ್ಯಾಕ್ ಸ್ಟೆಪ್ ತೊಗೊಳೋದು ಬೇರೆ, ಬ್ಯಾಕ್ ಸ್ಟೆಪ್ ತೊಗೊಂಡು ಪ್ರಿಪೇರ್ ಆಗಿ ಬರೋದು ಬೇರೆ. ಗೊತ್ತಿಲ್ಲ, ಲೈಫ್ ಅಂದಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ. ಸೊ ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇದು ಕಂಪ್ಲೀಟ್ ನಂದು ಕ್ರೆಡಿಟ್ ಕಾರ್ಡ್ ಡೆಪ್ಟ್ ಬಂದುಬಿಟ್ಟು ನನಗೆ ಓವರಾಲ್ 5,77,000 ಇದೆ ಕ್ರೆಡಿಟ್ ಕಾರ್ಡು. ಅದರಲ್ಲಿ ನಾನು ಅದು 14th ಹಾಕಿದ್ದೀನಿ. 14th 4,83,000 ನಾನು ಇಳ್ದಿದ್ದೀನಿ. 4,83,000 ನಾನು ತೊಗೊಳ್ಳೋ ಸ್ಯಾಲ್ರಿ ಜಸ್ಟ್ 30,000. 5.5 ಲಕ್ಷದವರೆಗೂ ನಾನೊಂದು ಸಾಲನ ಇಟ್ಕೊಂಡಿದ್ದೀನಿ ಪ್ರೆಸೆಂಟು. ಅದು ಬಿಟ್ಟು 2.57 ಲ್ಯಾಕ್ವರೆಗೂ ಟ್ರೇಡಿಂಗಲ್ಲಿ ಲಾಸ್ ಆಗಿದ್ದೀನಿ. ಸೊ ಇದು ಬಿಟ್ಟು ಈ ಥರ ಒಂದು ದುಡ್ಡು ಅದತ್ರ 7 ಲಕ್ಷದವರೆಗೂ ಗ್ಯಾಪ್ ಇರೋಂಥ ಒಬ್ಬ 7 ಲಕ್ಷ ಹೊಡ್ತ ತಿಂದಾದಮೇಲೆ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಯಾವ ಥರ ಓವರ್ಕಮ್ ಮಾಡ್ತೀನಿ ಅಂತ ನನಗೆ ಕ್ಯೂರಿಯಾಸಿಟಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಒಂಥರ ಚಾಲೆಂಜಿಂಗ್ ಆಗಿದೆ ಲೈಫು, ಒಂಥರ ಬೇಜಾರು ಕೂಡ ಇದೆ. ಏನೋ ಕಂಟೆಂಟಲ್ಲಿ ಕ್ವಾಲಿಟಿನೋ ಫೇಸಸ್ಸೋ ಅದಕ್ಕಿಂತ ಒಬ್ರು ಲೈಫಲ್ಲಿ ಯಾವ ಥರ ಕ್ಯೂರಿಯಾಸಿಟಿಲಿ ಹೋಗುತ್ತೆ ಅಂತ. ಇದು ಮನೆಯವ್ರಿಗಿನ್ನೂ ಗೊತ್ತಿಲ್ಲ, ಮನೆಯವ್ರಿಗೆ ರೀಚ್ ಆಗಲ್ಲ ಅನ್ಕೊತೀನಿ ಈ ವಿಡಿಯೋ ಎಲ್ಲ. ಟೆನ್ಷನ್. ನಮ್ಮ ಅಣ್ಣಂಗೆ ಬೇರೆ ಸ್ವಲ್ಪ ದುಡ್ಡು ಕೊಡಬೇಕು, ನೋಡೋಣ ಏನಂತಾರೆ. ಹೇಳಿ ಬ್ರೋ. ಇಲ್ಲ ಬ್ರೋ, ಏನೋ ದಬ್ಬಾಗ್ತಾ ಇದ್ದೀನಿ, ಹೇಳಿ. 2,000 ಕಳಿಸಿ ಬ್ರೋ, ನಾನು ಸ್ಕ್ಯಾನರ್ ಕಳಿಸಿ ಅದಕ್ಕೆ. 2,000 ರೂಪಾಯಿನಾ? ಕ್ಯಾಶ್ ಕೊಡೋರು. ಹೌದಾ, ಒಂದೇ ನಿಮಿಷ. ಕ್ಯಾಶ್ ಇದೆ ಬ್ರೋ ನನ್ನ ಹತ್ರನೂ, ಒಂದು ನಿಮಿಷ ಇರಿ. ಒಂದು ನಿಮಿಷ ಇರಿ ಹಿಂಗೆ. ಬ್ರೋ ಒಂದು 5 ನಿಮಿಷ ಬ್ರೋ. ಓಕೆ ಬ್ರೋ. ಸಾಲದವರೆಲ್ಲ ಕಾಲ್ ಮಾಡ್ತಾರೆ 2,000 ರೂಪಾಯಿ ಅರೇಂಜ್ ಮಾಡುವಂಥ ಏಕೈಕ ಕಲಾವಿದ. ಇರಿ, ನಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ. ಇವ್ರು ಯಾರು ಏನು ಅಂತ ಎಲ್ಲ ಹೇಳೋದು ಕ್ಯಾಪಲ್ಲಿ ಏನೇನು ಆಗ್ಬಿಡುತ್ತೆ ನೋಡೋಣ. ಹಲೋ ನಿಮ್ಮ ಮಚ್ಚ 2,000 ರೂಪಾಯಿ ಬೇಕಿತ್ತು? ಸರಿ ಆಯಿತು, ಮಾಡ್ತೀನಿ. ಸ್ಕೂಲ್ ಫ್ರೆಂಡು ಬಾಯ್ ಹೇಳ್ದ. ನನ್ನ ಕೈಲಿ 2,000 ರೂಪಾಯಿ ಅರೇಂಜ್ ಮಾಡೋಕ್ಕಾಗತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಏನಕ್ಕೆ ಇಷ್ಟು ರಾ ಮೆಟೀರಿಯಲ್ ತೋರಿಸ್ತಾ ಇದ್ದೀನಿ ಅಂದರೆ, ದುಡ್ಡು ಕಷ್ಟದಲ್ಲಿದ್ದಾಗ ದುಡ್ಡು ಅರೇಂಜ್. ಅಲ್ಲ ಮಚ್ಚಿ, 2,000 ರೂಪಾಯಿ ಬೇಕಿತ್ತು. ಭಾನುವಾರ ಆದರೆ ಭಾನುವಾರ ಆದರೆ ಬಿರಿಯಾನಿಗೆ ಖಾಲಿ ಆಗಿಬಿಡುತ್ತಾ? ಬಿರಿಯಾನಿ ಅಂತಲ್ಲ, ಮಾಮೂಲಿ ಶನಿವಾರ ಪೇಮೆಂಟ್ ಮಾಡೋದಿರುತ್ತೆ.
ಅಂತ ಮಾಡ್ಬಿಟ್ಟಿದ್ದೀನಿ ಮಾಡ್ತೀನಿ ಮೊದಲು ಹೋಗ್ತಾಯಿದ್ದೀನಿ ವೈಪೂರ್ಗೆ. ಸರಿ ಹುಷಾರು. ಆಮೇಲೆ ಎಲ್ಲ ಸರಿ. 2 ವಿಕೆಟ್ ಡಮ್. ಅಜಾತ ಶತ್ರು ದೇವರೇ ಅಜಾತ ಶತ್ರು. ಹಲೋ ಹಲೋ, ಮಲಗಿದ್ಯೇನೋ? ಮಚ್ಚ ಅಮೌಂಟ್ ಬೇಕಿತ್ತು. 2,000 ರೂಪಾಯಿ ಕಳಿಸ ಅರ್ಜೆಂಟು. ಹಾಂ ಕೇಳಿಸಿಲ್ಲ. ನೋಡ್ತೀನಿ ಹಂಗೆ ಇರೋಲ್ಲ ನೋಡು ಹಂಗೆ ಒಂದು 2 ಲಕ್ಷ ಆಗ್ಬೋದೇನೋ ಅಮೌಂಟ್ ಇದೆ, ದಯವಿಟ್ಟು ಕಳಿಸು. ಆಮೇಲೆ ಲೆಕ್ಕ ಹಾಕಲ್ಲ. 23,000 ಹಾಂ ಕ್ಯಾಲ್ಕುಲೇಟ್ ಮಾಡ್ತೀನಿ ಬಿಡಪ್ಪ. ಥ್ಯಾಂಕ್ ಯು. ಒಳ್ಳೆ ಹೆಂಡತಿ ಸಿಗಲಿ. ಥ್ಯಾಂಕ್ ಯು ಮಚ್ಚ, ಮಾಡ್ತೀನಿ ಬಿಡ ಆಮೇಲೆ ಮಕ್ಕಳು. ಸರಿ ಸರಿ ಅಣ್ಣ, ಮಾಡ್ತೀನಿ ಅಣ್ಣ. ಸೊ ಇವತ್ತಿನ ವ್ಲಾಗಲ್ಲಿ ಬರೀ ಲಾಸ್ಟ್ ಡೇ ಇರಲಿ. ಮಂಡೆಯಿಂದ ನೀಟಾಗೆ ಏನಂತಾರೆ ಅದನ್ನು, ಡೈಲಿ ವ್ಲಾಗ್ಸ್. ನಾನು ಯಾವ ಥರ ಟ್ರೇಡ್ ತೊಗೊತೀನಿ ಅದೆಲ್ಲ ಇರುತ್ತೆ. ಡಿಸ್ಕ್ಲೇಮರ್ ಹಾಕ್ತೀನಿ, ಡೋಂಟ್ ನೆವರ್ ಎವರ್ ಫಾಲೋ ಮೈ ಸ್ಟಾಕ್ಸ್. ನನ್ನ ಸ್ಟಾಕ್ಸ್ ಯಾವುದಿರುತ್ತೆ ಅದನ್ನು ಯಾವುದು ಬೈ ಮಾಡಬೇಡಿ. ನಾನು ಸ್ಟಾಕ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಕಾಸಿಲ್ಲ. ಈಗ ಅಕಸ್ಮಾತ್ ಯಾವಾಗ ನಾನು ಬೈ ಮಾಡಿದ್ರು ಅಲ್ಲಿ ಕೈಟಲ್ಲಿ ತೋರಿಸ್ಬಿಡುತ್ತೆ. ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಇವಾಗ ನೋಡಿ ಸಿಲ್ವರ್ ತೋರಿಸ್ಬಿಡ್ತು, ಅದನ್ನೆಲ್ಲ ಬ್ಲರ್ ಮಾಡೋಕ್ಕೂ ನನಗೆ ಎಡಿಟಿಂಗ್ ಬರೋಲ್ಲ. ಸೊ ಅದಕ್ಕೋಸ್ಕರ ಡಿಸ್ಕ್ಲೇಮರ್ ಹಾಕ್ತೀನಿ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ನೋಡೋಣ ಲೈಫ್ ಎಲ್ಲಿ ಟೇಕ್ ಓವರ್ ಆಗುತ್ತೆ ಅಂತ. ಟ್ರೇಡರ್ ಲೈಫು ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಜಸ್ಟ್ ವಾಚ್ ದಿಸ್ ವ್ಲಾಗ್.